Hello everyone ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕಾಟ್ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತು ವಿಡಿಯೋನ ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಮನೆಯಲ್ಲಿ ಚಿಕನ್ ತಗೊಂಡ್ಬಂದಿದ್ರು. ಸೊ ಚಿಕನ್ ಗ್ರೇವಿ ಹಾಗೆ ಚಪಾತಿ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವೇಸ್ಟ್ ಮಾಡೋಣ. ಫಸ್ಟ್ ಒಂದು ಚಿಕನ್ ಗ್ರೇವಿಗೆ ಅಂತ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಅರಿಶಿನದ ಪುಡಿ, ಧನಿಯಾ ಪುಡಿ ಹಾಗೇನೆ ಗ್ರೀನ್ ಚಿಲ್ಲಿನ ಹಾಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಆಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಡ್ತೀನಿ. ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಗೆ ಫ್ಲೇವರ್ಗೆ ಅಂತ ಪುದೀನ ಹಾಕಿದ್ದೀನಿ. ಪುದೀನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಚಿಕನ್ ಆಡ್ ಮಾಡ್ಕೊತೀನಿ. ಅಂಡ್ ಇದು ನಾನು ಪ್ರೊಫೆಷನಲಿ ಮಾಡ್ತಿರೋಂಥ ಕುಕಿಂಗ್ ವಿಡಿಯೋ ಅಲ್ಲ, ಅದೇ ಪ್ರೊಫೆಷನಲ್ ಕುಕಿಂಗ್ ವಿಡಿಯೋ ಅಂತ ನಾನು ಮಾಡ್ತಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಮನೇಲಿ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಿದ್ದೀನಿ ಅಷ್ಟೇ. ಕ್ವಿಕ್ ಅಂಡ್ ಸಿಂಪಲ್ ಆಗಿ ಆಗುವಂತ ಒಂದು ಚಿಕನ್ ಫ್ರೈ ರೆಸಿಪಿ. ಇದಕ್ಕೆ ಈಗ ಚಿಕನ್ ಆಡ್ ಮಾಡ್ಕೊತಿದ್ದೀನಿ. ಚಿಕನ್ ಹಾಕಿ ಇದಕ್ಕೆ ಸಾಲ್ಟ್ ನ ಆಡ್ ಮಾಡ್ಕೋತೀನಿ. ಸಾಲ್ಟ್ ಆಡ್ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಟರ್ಮರಿಕ್ ನಾನು ಅಲ್ಲಿ ಪೇಸ್ಟ್ಗೂ ಹಾಕೊಂಡಿದ್ದೀನಿ. ಇಲ್ಲಿ ಚಿಕನ್ಗೂ ಹಾಕ್ತಿದ್ದೀನಿ. ಆಂಟಿಬಯೋಟಿಕ್ ಅಂತ ನಾನು ಟರ್ಮರಿಕ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಫ್ರೈ ಆಗ್ಬೇಕು. ಪ್ಲೇಟ್ನ ಮುಚ್ಚಿ ಬಿಡ್ತೀನಿ ಸ್ವಲ್ಪ ಫ್ರೈ ಆಗ್ಲಿ ಅಂತ. ಮೀಡಿಯಂ ಫ್ಲೇಮ್ ಅಲ್ಲೇ ಇದೆ. ನೋಡ್ತಿರ್ಬೋದು ಚಿಕನ್ ಫ್ರೈ ಆಗಿದೆ ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಕಾಣ್ತಿದೆ. ಸೊ ಈಗ ಇದಕ್ಕೆ ಮಸಾಲಾನ ಆಡ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಮಾಡಿರ್ತಂತ ಪೇಸ್ಟ್ ನ ಇದಕ್ಕೆ ಆಡ್ ಮಾಡಿದ್ದೀನಿ. ಮಸಾಲ ಎಲ್ಲ ಆಡ್ ಮಾಡಿದ್ಮೇಲೆ ನೋಡಿ, ಮಸಾಲ ಆಡ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಚಿಕನ್ ಫ್ರೈ ಡನ್. ಇದಕ್ಕೆ ಕೊತ್ತಂಬರಿ ಮತ್ತೆ ಪುದೀನಾನ ಗಾರ್ನಿಶಿಂಗ್ ಮಾಡಿ ಸೈಡ್ ಇಡೋದಷ್ಟಿದೆ. ಕ್ವಿಕ್ ಅಂಡ್ ಈಸಿ ಚಿಕನ್ ಫ್ರೈ. ಅಂಡ್ ಇಲ್ಲಿ ಎಗ್ ಬುರ್ಜಿಗೆ ರೆಡಿ ಮಾಡ್ಕೊತಿದ್ದೀನಿ. ಎಗ್ ಬುರ್ಜಿ ಅಂಡ್ ನಾನಿಲ್ಲಿ ಎಗ್ ಬುರ್ಜಿಗೆ ಅಂತ ಬಾಣಲಿ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಅಂಡ್ ಎಗ್ ಬುರ್ಜಿ ಯಾಕೆ ಮಾಡ್ತೀನಿ ಅಂದರೆ ಅಮ್ಮ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಈರುಳ್ಳಿ ಫ್ರೈ ಆದ್ಮೇಲೆ ಅಂಡ್ ಈರುಳ್ಳಿ ಫ್ರೈ ಆದ್ಮೇಲೆ ಮೊಟ್ಟೆನ ಹಾಕಿದ್ದೀನಿ. ಸೊ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್ and coriander powder ಹಾಕಿ ಸಾಲ್ಟ್ ಹಾಕಿ ಅದನ್ನು ಫ್ರೈ ಮಾಡೋದು ಅಷ್ಟೇ ಗೈಸ್. ನಮ್ಮನೇಲಿ ಸಾಲ್ಟ್ ಕಡಿಮೆ ಯೂಸ್ ಮಾಡ್ತೀವಿ. ಸೊ ಇದು ಕುರ್ಚಿ ಇದು ಕೂಡ ಆಲ್ಮೋಸ್ಟ್ ಆಗಿದೆ. ಅಂಡ್ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ನಾನು ಇದಕ್ಕೆ ಟರ್ಮರಿಕ್ ಆಡ್ ಮಾಡಿದ್ದೀನಿ, ಅದನ್ನ ತೋರಿಸ್ಲಿಲ್ಲ.
ಅಷ್ಟೇ, ಕೊತ್ತಂಬರಿ ಹಾಕಿ ಇದನ್ನು ಸೈಡ್ಗೆ ಇಡೋದು ಅಷ್ಟೇ. ಅಂಡ್ ಇದಕ್ಕೆ ಗರಂ ಮಸಾಲ ಆಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಇದು ಡ್ರೈ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿದು ಸ್ವಲ್ಪ ಗ್ರೇವಿ ತರ ಮಾಡಿದ್ದೀನಿ. ಸೊ ಎಸ್, ಡನ್ ವಿತ್ ಎಗ್ ಬುರ್ಜಿ. ಅಂಡ್ ಎಸ್, ಇದಾಗಿತ್ತು ನನ್ನ ಛೋಟಾ ಕುಕಿಂಗ್ ಬ್ಲಾಗ್. ಸೊ ಚಿಕನ್ ಗ್ರೇವಿನ ಇನ್ನ ತುಂಬಾ ವೆರೈಟೀಸ್ ಅಲ್ಲಿ ಮಾಡ್ತಾರೆ, ಬಟ್ ನಾನು ಯಾವಾಗಲೂ ಇದೇ ತರ ಮಾಡೋವಂಥದ್ದು. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.